ಕಲಿಕಾಲ ಹೇಗಿರುತ್ತೆ, ಕಲಿಕಾಲದಲ್ಲಿ ಪ್ರಜೆಗಳು ಯಾವ ರೀತಿಯಾಗಿ ವರ್ತನೆ ಮಾಡ್ತಾರೆ, ಕಲ್ಕಿ ಯಾಕೆ ಬಂದ, ತುಂಬ ಅಧರ್ಮ ಹೆಚ್ಚಾದಾಗ ಕಲ್ಕಿ ಬಂದು ಅದನ್ನು ರಕ್ಷಣೆ ಮಾಡ್ತಾನೆ. ಅಂದರೆ ಎಲ್ಲಿ ಸ್ವಾಹಾಕಾರ ಸ್ವಧಾ ಶಬ್ದಗಳೇ ಕೇಳುವುದಿಲ್ಲವೋ ಅದು ವಿಪರೀತವಾದಂತಹ ಕಲಿಕಾಲದ ಲಕ್ಷಣ ಅಂತ. ಆಗ ನಾಮ್ನಾ ವಿಷ್ಣು ಯಶ ಪುತ್ರ ಕಲ್ಕಿ ರಾಜ ಭವಿಷ್ಯತಿ ಅಂತ. ಆಗ ಕುದುರೆಯನ್ನು ಏರಿ ಖಡ್ಗವನ್ನು ಹಿಡಿದು ವಿಷ್ಣು ಯಶಸ್ಸಿನ ಮಗನಾಗಿ ಕಲ್ಕಿ ಅವತಾರ ಮಾಡ್ತಾನೆ. ಎಂಥ ಪ್ರಸಂಗ ಅದು ಅಂತಂದರೆ ವಿಪರೀತವಾದಂತಹ ಪ್ರಸಂಗವನ್ನು ಸೂತರು ತಿಳಿಸಿಕೊಡ್ತಾರೆ ಅಲ್ಲಿಯ ಋಷಿಗಳಿಗೆ. ಶೃಣುಧ್ವಂ ಋಷಯ ಸರ್ವೇ ಭಾರದ್ವಾಜೇನ ಸಂಯುತಾ ಸರ್ವೇ ಧರ್ಮ ವಿನಶ್ಯಂತಿ ಕೃಷ್ಣೇ ಕೃಷ್ಣತ್ವಮಾಗತೆ. ಕೃಷ್ಣ ಪರಂಧಾಮಕ್ಕೆ ಹೋದ ಅಂತ ತಕ್ಷಣ ಕಲಿಕಾಲ ವಿಪರೀತವಾಗುತ್ತೆ. ಎಲ್ಲರೂ ವ್ಯಾಜಧರ್ಮ ರಥಾಸರ್ವೇ ಡಂಭಾಚಾರ ಪರಾಯಣ. ಎಲ್ಲರೂ ಯಾವುದೋ ಒಂದು ನಿಮಿತ್ತ ಇಟ್ಟುಕೊಂಡೇ ಕರ್ಮವನ್ನು ಮಾಡ್ತಾರೆ. ನಿರ್ವ್ಯಾಜವಾಗಿ ಯಾರೂ ಕರ್ಮಗಳನ್ನು ಮಾಡುವುದಿಲ್ಲ ಮತ್ತು ಎಲ್ಲರೂ ಡೋಂಗಿಯನ್ನು ಮಾಡ್ತಾರೆ. ಎಲ್ಲರೂ ಡಂಭಾಚಾರಕ್ಕಾಗಿ ಕರ್ಮಗಳನ್ನು ಮಾಡ್ತಾರೆ. ಪ್ರಾಮಾಣಿಕವಾಗಿ ಯಾರೂ ಕರ್ಮಾಚರಣೆಯನ್ನು ಮಾಡುವುದಿಲ್ಲ. ಅದು ಪ್ರತಿಯೊಂದೂ ಕೂಡ ಅದು ಡಂಭಾಚಾರ ಆಗಿ ಹೋಗುತ್ತೆ. ಅಸೂಯ ನಿರತಾಶ್ಚೈವ ವೃಥಾಹಂಕಾರ ದೂಷಿತಾ. ಎಲ್ಲರಿಗೂ ಅಸೂಯೆ ಬಂದಲಿಕ್ಕೆ ಪ್ರಾರಂಭ ಆಗುತ್ತೆ ಕಲಿಕಾಲದಲ್ಲಿ. ಅವರನ್ನು ನೋಡಿದರೆ ಅಸೂಯೆ, ಏನು ಮಾಡಿದರೂ ಚಿಕ್ಕ ಚಿಕ್ಕ ವಿಷಯಕ್ಕೂ ಅಸೂಯೆ ಪಡ್ತಾರೆ. ವಿನಾಕಾರಣ ಅಹಂಕಾರ, ನನ್ನದು, ನಾನೇ ಮಾಡಿದೆ ಅಂತ ಹೇಳ್ತಾ ತಿರುಗ್ತಾರೆ. ಸರ್ವೈ ಸಂಕ್ಷಿಪ್ಯತೆ ಸತ್ಯಂ ನರೈ ಪಂಡಿತ ಗರ್ವಿತೈ. ಎಲ್ಲರೂ ಮುಂದೆ ಏನು ಮಾಡ್ತಾರೆ ಅಂದರೆ ಪಾಂಡಿತ್ಯ ಇರುತ್ತೆ, ಜ್ಞಾನ ಇರುತ್ತೆ, ಆದರೆ ಆ ಅಹಂಕಾರದಿಂದ ಸತ್ಯವನ್ನು ಮುಚ್ಚಿಡ್ತಾರೆ. ನಾನು ಯಾಕೆ ಹೇಳಬೇಕು ಅವರಿಗೆ ಅಂತ ಎಲ್ಲವನ್ನೂ ತಮ್ಮಲ್ಲೇ ಇಟ್ಕೊಂಡು ಬಿಡ್ತಾರೆ. ಅಹಮೇವಾಧಿಕ ಇತಿ ಸರ್ವಯೇವ ವದಂತಿತೆ. ಎಲ್ಲರೂ ನಾನು ದೊಡ್ಡವನು ಅಂತ ಹೇಳ್ತಾ ತಿರುಗಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಅಲ್ಪಾಯುಷ್ಟ್ವಾತ್ ಮನುಷ್ಯಾಣ ನ ವಿದ್ಯಾ ಗ್ರಹಣಂ ದ್ವಿಜಾಹ. ಎಲ್ಲರಿಗೂ ಸ್ವಲ್ಪ ಆಯುಷ್ಯ ಇರುತ್ತೆ. ಆದರೆ ಬ್ರಾಹ್ಮಣರ ಮುಖ್ಯ ಕರ್ತವ್ಯ ವಿದ್ಯಾರ್ಜನೆ ಮಾಡುವುದು, ಸಂಪಾದನೆ ಅಂದರೆ ಶಾಸ್ತ್ರಗಳನ್ನು ತಿಳಿದುಕೊಳ್ಳುವುದು. ಬ್ರಾಹ್ಮಣರು ಯಾರೂ ಅಧ್ಯಯನಕ್ಕೆ ತೊಡಗುವುದಿಲ್ಲ. ಕಲಿಕಾಲ ಬಂತು ಅಂತಾದರೆ ವಿದ್ಯಾಗ್ರಹಣ ಶೂನ್ಯತ್ವಾತ್ ಅಧರ್ಮೋ ವರ್ತತೆ ಪುನಃ. ಯಾವಾಗ ವಿದ್ಯಾ ಸಂಪಾದನೆ ಮಾಡುವುದಿಲ್ಲವೋ ಎಲ್ಲ ಕಡೆಗೂ ಅಧರ್ಮ ಪ್ರಾರಂಭ ಆಗ್ತಾ ಹೋಗುತ್ತೆ ಮತ್ತು ವರ್ಣ ಸಾಂಕರ್ಯವಾಗಲಿಕ್ಕೆ ಶುರುವಾಗುತ್ತೆ. ಕಾಮಕ್ರೋಧ ಪರಾಮೂಢ ವೃಥಾ ಸಂತಾಪ ಪೀಡಿತ. ವಿನಾಕಾರಣ ದುಃಖದಲ್ಲಿ ಇರ್ತಾರೆ. ಯಾರನ್ನ ಕೇಳಿದರೂ ದುಃಖದಲ್ಲಿಯೇ ಇರುವವರು. ಒಬ್ಬರೂ ನಾನು ಆನಂದವಾಗಿದ್ದೇನೆ ಅಂತ ಹೇಳುವುದಿಲ್ಲ. ವೃಥಾ ಸಂಪೀಡಿತ, ದುಃಖದಿಂದ ಪೀಡಿತರಾಗ್ತಾರೆ. ಬದ್ಧ ವೈರಾಹ ಭವಿಷ್ಯಂತಿ ಪರಸ್ಪರ ವಧೇಪ್ಸವ. ಎಷ್ಟು ವೈರಿಗಳಾಗ್ತಾರೆ ಅಂದರೆ ಕೊಲ್ಲುವಷ್ಟು ವೈರಿಗಳಾಗ್ತಾರೆ. ಇವತ್ತು ನಡೀತಾ ಇದೆ, ಇದು ಇನ್ನೂ ವಿಪರೀತಕ್ಕೆ ಹೋಗುತ್ತಂತೆ. ಇವತ್ತು ಒಂದು 100 ರೂಪಾಯಿಗಾಗಿ ಕೊಲೆ ಮಾಡುವವರು ಇದ್ದಾರೆ. ವಿನಾಕಾರಣ ಕೊಲೆ, ನಡು ರಸ್ತೆಯಲ್ಲಿ ಕೊಚ್ಚಿ ಹಾಕ್ತಾರೆ. ಇದು ಇನ್ನೂ ವಿಪರೀತವಾಗಿ ಆಗುತ್ತೆ. ವಿನಾಕಾರಣ ಕೊಲೆ ಮಾಡ್ತಾರೆ, ವಿನಾಕಾರಣ ದ್ವೇಷವನ್ನು ಬೆಳೆಸಿಕೊಳ್ತಾರೆ. ರಾಜಾನೋ ದ್ರವ್ಯ ನಿರತಾಹ ತಥಾ ಲೋಭಪರಾಯಣ. ನಾನು ನಿನ್ನೆ ಹೇಳಿದಂತೆ ರಾಜರು ದುಡ್ಡಿನ ಹಿಂದೆ ಬೀಳ್ತಾರೆ. ಆಡಳಿತ ನಡೆಸುವವರು ದುಡ್ಡಿನ ಹಿಂದೆ ಬೀಳ್ತಾರೆ. ಅವರು ಆಡಳಿತದಲ್ಲಿ ತಮ್ಮ ಕ್ಷಮತೆಯನ್ನು ತೋರಿಸುವುದಿಲ್ಲ. ಧರ್ಮ ಕಂಚುಕ ಸಂವೀತ ಧರ್ಮ ವಿಧ್ವಂಸಕಾರಿಣ. ಆಡಳಿತ ಮಾಡುವವರು ಧರ್ಮವನ್ನು ನಾಶ ಮಾಡಬೇಕಂತಂದೇ ಆಡಳಿತಕ್ಕೆ ಬರ್ತಾರೆ. ಅವರ ಉದ್ದೇಶವೇ ಧರ್ಮನಾಶ ಆಗಬೇಕು, ದುಡ್ಡು ಮಾಡಬೇಕು, ತಾವು ಸುಖವಾಗಿರಬೇಕು ಎನ್ನುವ ಉದ್ದೇಶದಿಂದ ಆಡಳಿತವನ್ನು ನಡೆಸ್ತಾರೆ. ಕಲಿಕಾಲದಲ್ಲಿ ಘೋರೆ ಕಲಿಯುಗೆ ಪ್ರಾಪ್ತೆ ಸರ್ವಧರ್ಮ ಸಮನ್ವಿತೆ. ಯಾರು ದೊಡ್ಡವರಾಗ ಕಲಿಕಾಲದಲ್ಲಿ ಯಾರು ಶ್ರೇಷ್ಠರು? ಯಾರಲ್ಲಿ ಕುದುರೆ ರಥ, ಈಗ ಅದು ಇಲ್ಲ, ಯಾರಲ್ಲಿ ಒಳ್ಳೊಳ್ಳೆ ವಾಹನಗಳಿರುತ್ತೋ, ಯಾರಲ್ಲಿ ಬಂಗಲೆಗಳು ಹೆಚ್ಚು ಇರುತ್ತೋ ಅವನೇ ಶ್ರೇಷ್ಠನಾಗಿ ಹೋಗ್ತಾನೆ. ಅವನ ಕೈಗೆ ಆಡಳಿತ ಹೋಗುತ್ತೆ. ಅವನೇ ಎಲ್ಲರನ್ನೂ ರಕ್ಷಕನಾಗಿ ನಿಲ್ತಾನೆ. ಅವನು ಪುನಃ ತಾನೇ ಎಲ್ಲವನ್ನು ನುಂಗ್ತಾನೆ. ಪಿತॄನ್ ಪುತ್ರಾಹ ನಿಯೋಕ್ಷಂತಿ. ಮಕ್ಕಳು ತಂದೆಯನ್ನು ಬಿಟ್ಟು ಬಿಡ್ತಾರೆ, ತಂದೆ ತಾಯಿಯಂದ್ರನ್ನು ಬಿಟ್ಟು ಹೋಗಿಬಿಡ್ತಾರೆ, ಎಲ್ಲೆಲ್ಲೋ ಹಾಕಿ ಬಿಡ್ತಾರೆ ತಂದೆ ತಾಯಿಯಂದ್ರನ್ನು. ವಧ್ವಃ ಶ್ವಶ್ರೂಶ್ಚ ಕರ್ಮಸು. ಮತ್ತು ಪತೀನ್ ಪುತ್ರಾನ್ ವರ್ಜಯಿತ್ವ ಗಮಿಷ್ಯಂತಿ ಸ್ತ್ರೀಯೋನ್ಯತಃ. ಗಂಡ ಹೆಂಡತಿಯನ್ನು ಬಿಟ್ಟು ಬೇರೆ ಹೆಂಗಸರೊಟ್ಟಿಗೆ ಹೋಗಿಬಿಡ್ತಾನೆ, ಮಕ್ಕಳನ್ನು ಬಿಡ್ತಾನೆ. ಪುರುಷಾಲ್ಪಂ ಬಹುಸ್ತ್ರೀಕಂ ಶ್ವಬಾಹುಲ್ಯಂ ಗವಾಂಕ್ಷಯ. ಕಲಿಕಾಲ ಬಂತು ಅಂತಂದರೆ ಗಂಡಸರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ, ಸ್ತ್ರೀಯರ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ಆಗ ಶ್ವಬಾಹುಲ್ಯಂ ಗವಾಂಕ್ಷಯ. ನಾಯಿಗಳು ಹೆಚ್ಚಾಗುತ್ತೆ, ಹಸುಗಳು ಕಡಿಮೆ ಆಗ್ತಾ ಹೋಗುತ್ತೆ. ಕಲಿಕಾಲ ಬಂದಾಗ ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಹಸುಗಳನ್ನು
ಕೊಂದು ಬಿಡ್ತಾರೆ, ಗೋಹತ್ಯೆ ಆಗುತ್ತೆ, ಸಿಗುವುದಿಲ್ಲ ಹಸುಗಳು. ಧನಾನಿ ಶ್ಲಾಘನೀಯಾನಿ ಸತಾಮೃತ್ತಂ ಅಪೂಜಿತಂ. ದುಡ್ಡಿರುವವರನ್ನು ಹೊಗಳ್ತಾ ಇರ್ತಾರೆ, ಜ್ಞಾನ ಇರುವವರನ್ನು ತಿರಸ್ಕಾರ ಮಾಡ್ತಾ ಇರ್ತಾರೆ. ಹೀಗೆ ನಕ್ಷತ್ವಿಚ ವಿರ್ನಾಮ ಸುರಾಪ ಬ್ರಹ್ಮವಾದಿನಃ ಕಿಂಕರಾಶ್ಚ ಭವಿಷ್ಯಂತಿ ಶೂದ್ರಾಣಾಂಚ ದ್ವಿಜಾತಯ ದ್ವಿಷಂತಿ ಪಿತರಂ ಪುತ್ರಾ ಗುರುಂ ಶಿಷ್ಯಾ ದ್ವಿಷಂತಿ ಚ. ತಂದೆ ತಾಯಿಯರನ್ನು ಮಕ್ಕಳು ದ್ವೇಷ ಮಾಡ್ತಾರೆ. ದ್ವೇಷ ಅಂದರೆ ದ್ವೇಷ ನಾವಿವತ್ತು ಶಬ್ದ ಪ್ರಯೋಗ ಮಾಡ್ತೇವೆ. ಆಚಾರ್ಯರು ಭಾಷ್ಯದಲ್ಲಿ, ಗೀತಾ ಭಾಷ್ಯದಲ್ಲಿ ಬರೆಯುವಾಗ ಸುಹೃನ್ ಮಿತ್ರಾರ್ ಯುದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಅಂತ. ಮಧ್ಯಸ್ಥ ಅಂತಂದರೆ ನೀವು ಉಪಕಾರ ಮಾಡಿದರೂ ಒಂದೇ ರೀತಿಯಾಗಿ ಇರ್ತಾನೆ. ಅವನು ಹೇಗೆ ಅಂತಂದರೆ, ನೀವು ಉಪಕಾರ ಮಾಡಿದರೆ ಒಂದೇ ನಿಮಗೆ ಉಪಕಾರವನ್ನು ಮಾಡ್ತಾನೆ, ಅಪಕಾರ ಮಾಡಿದರೆ ಅಪಕಾರವನ್ನು ಮಾಡ್ತಾನೆ. ದ್ವೇಷ ಮಾಡುವವನೇನು ಅಂತಂದರೆ, ನೀವು ಅವನಿಗೆ ಏನು ಬೇಕಾದರೂ ಮಾಡಿ, ನಿಮ್ಮನ್ನು ದ್ವೇಷವೇ ಅಂತಂದರೆ ನಿಮಗೆ ಅಪ್ರಿಯವಾದದ್ದನ್ನೇ ಮಾಡುವವನು ದ್ವೇಷ ಮಾಡುವವನು ಅಂತ ಅರ್ಥ. ನನ್ನನ್ನು ಅವನು ದ್ವೇಷ ಮಾಡ್ತಾನೆ ಅಂದರೆ ಹೆಜ್ಜೆ ಹೆಜ್ಜೆಗೂ ನನಗೆ ಅಹಿತವಾದದ್ದನ್ನೇ, ನನಗೆ ಅಪ್ರಿಯವಾದದ್ದನ್ನೇ ಯಾರು ಮಾಡ್ತಾರೋ ಅವರು ನಮ್ಮನ್ನು ದ್ವೇಷ ಮಾಡಿದಂತೆ. ನಾವು ಶಬ್ದ ಪ್ರಯೋಗ ಮಾಡ್ತೇವೆ ದ್ವೇಷ ಅಂತ, ಆದರೆ ದ್ವೇಷ ಅಂತಂದರೆ ನಿರಂತರವಾಗಿ ನಮಗೆ ಕೆಡು ಬಯಸುವವನೇ ದ್ವೇಷ ಮಾಡುವವನು ಅಂತ ಅರ್ಥ. ಹೀಗೆ ಮಕ್ಕಳು ತಂದೆ ತಾಯಿಯರನ್ನು ದ್ವೇಷ ಮಾಡ್ತಾರೆ. ದ್ವೇಷ ಮಾಡುವುದಂದ್ರೇನು? ತಂದೆ ತಾಯಿಗೆ ಯಾವುದು ಇಷ್ಟ ಇಲ್ಲವೋ ಅಪ್ರಿಯವಾದದ್ದನ್ನೇ ಮಾಡ್ತಾರೆ ಮಕ್ಕಳು. ಗುರುಂ ಶಿಷ್ಯಾ ದ್ವಿಷಂತಿ. ವಿಪರೀತ ಆಗುತ್ತೆ. ಗುರುಗಳನ್ನು ಶಿಷ್ಯರು ಸೇವೆ ಮಾಡಬೇಕು, ಆದರೆ ವಿಪರೀತವಾಗಿ ಗುರುಗಳನ್ನು ದ್ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪತಿಂಚ ವನಿತಾ ದ್ವೇಷ್ಟಿ. ಹೆಂಡತಿ ಗಂಡನನ್ನು ದ್ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಹೀಗೆ ಕಲಿಯುಗ ಬಂದಾಗ ಎಲ್ಲರೂ ದುಷ್ಕರ್ಮದಲ್ಲಿ ಇರ್ತಾರೆ. ಪರಸ್ತ್ರೀ ನಿರತಾ ಸರ್ವೇ ಪರದ್ರವ್ಯ ಪರಾಯಣಾ ಅಸೂಯ ನಿರತಾ ಸರ್ವೇ ಉಪಹಾಸಂ ಪ್ರಕುರ್ವತೆ. ಎಲ್ಲ ಗಂಡಸರು ಪರಸ್ತ್ರೀಯರಲ್ಲೇ ತೊಡಗಿರ್ತಾರೆ ಮತ್ತು ಪರದ್ರವ್ಯವನ್ನು ಅಪೇಕ್ಷೆ ಪಡ್ತಾರೆ. ಮತ್ತೊಬ್ಬರ ಸಂಪತ್ತನ್ನು ಹೇಗೆ ಲೂಟಿ ಮಾಡಬೇಕು ಅಂತ ಉಪಾಯ ಮಾಡ್ತಾ ಇರ್ತಾರೆ. ನವ್ರತಾನಿ ಚರಿಷ್ಯಂತಿ ಬ್ರಾಹ್ಮಣಾಹ ವೇದನಿಂದಕಾಹ. ಬ್ರಾಹ್ಮಣರು ವೇದವನ್ನು ಸಂರಕ್ಷಣೆ ಮಾಡುವವರು, ಶಾಸ್ತ್ರಗಳನ್ನು ಅಧ್ಯಯನ ಮಾಡುವವರು. ಕೊನೆಗೆ ಕಲಿಯುಗ ಬಂದರೆ ಅವರೇ ಬ್ರಾಹ್ಮಣರೇ ವೇದವನ್ನು ನಿಂದನೆ ಮಾಡಲಿಕ್ಕೆ ನಡೀತಾ ಇದೆ. ಇವತ್ತು ಇದು ಪ್ರಾರಂಭದಲ್ಲಿ ನಡೀತಾ ಇದೆ. ಯಾರು ರಕ್ಷಕರಾಗಬೇಕೋ ಅವರೇ ಅದರ ಇದು ಸಮಸ್ಯೆ ಏನಾಗುವುದು ಅಂದರೆ, ನಮ್ಮಲ್ಲಿ ದ್ವೇಷ ಹುಟ್ಟಲಿಕ್ಕೆ ಕಾರಣ ಏನು ಅಂದರೆ, ನಮಗೆ ಯಾವಾಗ ತಾಕತ್ತಿರುವುದಿಲ್ವೋ, ಅಧ್ಯಯನ ಮಾಡಿಕೊಂಡು ಯಾವಾಗ ನಮಗೆ ಅದನ್ನು ತಿಳ್ಕೊಳ್ಳುವ ತಾಕತ್ತಿರುವುದಿಲ್ವೋ, ನಾವು ಅದನ್ನು ನಿಂದನೆ ಮಾಡಿದರೆ ಎರಡು ಲಾಭ. ಒಂದು, ಅದು ನನಗೆ ಗೊತ್ತಿದೆ ಎನ್ನುವ ಪ್ರಚಾರವೂ ಸಿಗುತ್ತೆ. ಇನ್ನೊಂದು, ನಾನೊಬ್ಬ ಬುದ್ಧಿಮಂತ ಅಂತ ಹೇಳಿಸಿಕೊಳ್ಳುವಂತಹ ಒಂದು ಅಭ್ಯಾಸ. ಎರಡು ಲಾಭ. ಇವತ್ತು ನಿಂದನೆ ಮಾಡುವವರಿಗೆ ಸಂಸ್ಕೃತದ ಜ್ಞಾನ ಇರುವುದಿಲ್ಲ, ಮತ್ತು ಅದನ್ನು ಓದಿ ತಿಳಿಯುವಷ್ಟು ತಾಳ್ಮೆಯೂ ಇರುವುದಿಲ್ಲ. ಆಂಧ್ರ ಪ್ರದೇಶದಲ್ಲೆಲ್ಲ ಶುರುವಾಗಿದೆ. ಇತರ ಮತದ ಪ್ರಚಾರವನ್ನು ನಮ್ಮ ಗ್ರಂಥಗಳ ಮುಖಾಂತರ ನಡೆಸ್ತಾ ಇದ್ದಾರೆ. ಪುರಾಣಗಳಲ್ಲಿ, ಉಪನಿಷತ್ತುಗಳಲ್ಲಿ ನಮ್ಮ ಶ್ಲೋಕಗಳನ್ನು ಉದ್ಧಾರ ಮಾಡ್ತಾ ಅವರ ಮತದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಇದರಷ್ಟು ಹೇಯ ಕೃತ್ಯ ಮತ್ತೊಂದಿಲ್ಲ. ಅವರು ಏನು ಓದ್ತಾರೆ ಅಂದರೆ, ಸಂಸ್ಕೃತದ ಶ್ಲೋಕ ಕೆಳಗಡೆ ಅನುವಾದವನ್ನು ಇಟ್ಕೊಳ್ತಾರೆ. ಅವರಿಗೆ ಪೂರ್ವಾಪರ ವಿಮರ್ಶೆ ಮಾಡುವಂತಹ ಜ್ಞಾನ ಇಲ್ಲ. ಅದು ಯಾಕೆ ಹೀಗೆ ಬಂದಿದೆ, ಅದರ ಭಾಷೆಯ ಅರ್ಥ ಏನು ತಿಳಿದುಕೊಳ್ಳುವಷ್ಟು ತಾಳ್ಮೆ ಇಲ್ಲ. ಶ್ಲೋಕದಲ್ಲಿ ಏನು ಬರುತ್ತೋ, ಈಗ ನಮಗೆ ಎಲ್ಲರೂ ಕೈಗೆತ್ತಿಕೊಳ್ಳುವುದು ಮನುಸ್ಮೃತಿಯನ್ನು. ಅವರಿಗೆ ಮತ್ತೊಂದು ಸ್ಮೃತಿಯ ಪರಿಚಯ ಇಲ್ಲ, ಪುರಾಣಗಳ ಪರಿಚಯ ಇಲ್ಲ, ಅಲ್ಲಿ ಹೇಳಿದ ಉದ್ದೇಶ ಏನೋ ಗೊತ್ತಿರುವುದಿಲ್ಲ. ಹೀಗೆ ಚಿಕ್ಕ ಜ್ಞಾನದಿಂದ ದೊಡ್ಡ ದೊಡ್ಡ ವೇದಶಾಸ್ತ್ರಗಳಿಗೆ ತಲೆ ಹಾಕ್ತಾರೆ, ಅದಕ್ಕೂ ಅಪಚಾರ ಮಾಡ್ತಾರೆ, ತಾವು ಅಂಧಂತಮಸ್ಸನ್ನು ಹೊಂದುತ್ತಾರೆ ಅಂತ. ಅದು ಯಾರು ಮತ್ತೊಬ್ಬರು ಮಾಡಿದರೆ ಬೇರೆ ವಿಚಾರ, ರಕ್ಷಕರೇ ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ವೇದ ನಿಂದಕಾಹ ಬ್ರಾಹ್ಮಣಾಹ ಅಂತ ಹೇಳ್ತಾರೆ. ಬ್ರಹ್ಮ ಜ್ಞಾನವನ್ನು ಪಡೆಯಬೇಕಾದವರೇ ಈ ರೀತಿಯಾಗಿ ಮಾಡ್ತಾರೆ. ನಯಕ್ಷಂತಿ ನ ಹೋಷ್ಯಂತಿ ಹೇತುವಾದೈ ವಿಕುತ್ಸಿತಾಹ. ನೋಡಿ, ಹೇತುವಾದಿಗಳು ಅಂತ ಕರೀತಾರೆ ಅವರನ್ನು. ಎಲ್ಲದಕ್ಕೂ ತರ್ಕವನ್ನು ಹುಡುಕುವವರು. ನೈಷಾ ತರ್ಕೇಣ ಮತಿರಾಪನೇಯ ಪ್ರೋಕ್ತಾನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ. ನಿನಗೆ ಒಳ್ಳೆಯ ಜ್ಞಾನ ಬರಬೇಕಾ, ತರ್ಕವನ್ನು ಬದಿಗಿಡು. ಎಲ್ಲವನ್ನೂ ತರ್ಕದಿಂದ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಒಳ್ಳೆಯ ಜ್ಞಾನಕ್ಕೆ ತರ್ಕ ಕಾರಣ ಅಲ್ಲ.
ತರ್ಕಕ್ಕೆ ಅತೀತವಾದ ಸಂಗತಿ ಇದೆ, ಭಗವಂತ ಇದ್ದಾನೆ. ಆದರೆ ಇವರು ಎಲ್ಲದರಲ್ಲಿಯೂ ಲಾಜಿಕ್ಕನ್ನು ಹುಡುಕ್ತಾರೆ, ತರ್ಕವನ್ನು ಹುಡುಕ್ತಾರೆ, ದೇವರನ್ನು ಮರೆತು ಬಿಡ್ತಾರೆ. ಹೇತುವಾದಿನಃ ವಿಕುತ್ಸಿತಾಹ. ಹೀಗೆ ಎಲ್ಲರೂ ಬ್ರಾಹ್ಮಣರು, ಅವರು ಷಟ್ಕರ್ಮಿಗಳು, ಅಧ್ಯಯನವನ್ನು ಮಾಡಬೇಕು, ಯಜ್ಞವನ್ನು ನಡೆಸಬೇಕು. ಅವರೇ ದೇವಯಜ್ಞಗಳನ್ನು ಡಂಭಾಚಾರಕ್ಕಾಗಿ ನಡೆಸಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ, ಮೋಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ನ ಪಾತ್ರೇಶ್ವೇವ ದಾನಾನಿ ಕುರುವಂತಿ ನ ಚ ನರಾಸ್ತಥ. ಮನುಷ್ಯರು ದಾನವನ್ನು ಯಾರಿಗೆ ಕೊಡಬೇಕು? ದಾನ ಸಪಾತ್ರರಿಗೆ ಕೊಡಬೇಕು. ಯಾರಿಗೆ ಅನ್ನಕ್ಕೆ ಇಲ್ಲವೋ ಅವರಿಗೆ ಅನ್ನದಾನ ಮಾಡಬೇಕು. ಯಾರಿಗೆ ದ್ರವ್ಯ ಸಂಪತ್ತಿಲ್ಲವೋ ಅವರಿಗೆ ಸಂಪತ್ತನ್ನು ಕೊಡಬೇಕು. ಆದರೆ ಯಾರ್ಯಾರಿಗೋ ದಾನವನ್ನು ಮಾಡಿಬಿಡ್ತಾರೆ. ಇದು ಕಲಿಯುಗದ. ಮತ್ತು ಇನ್ನೂ ಘೋರ ಏನು ಅಂದರೆ, ಕ್ಷೀರೋಪಾಧಿ ನಿಮಿತ್ತೇನ ಮನುಷ್ಯರು ಹಸುವನ್ನು ಸಾಕ್ತಾರೆ, ಹಸುವನ್ನು ರಕ್ಷಣೆ ಮಾಡ್ತಾರೆ, ಕೇವಲ ಹಾಲಿಗಾಗಿ ಹಸುವನ್ನು ಇಟ್ಕೊಳ್ತಾರೆ ಅಂತ. ಕ್ಷೀರೋಪಾಧಿ ನಿಮಿತ್ತೇನ ಗೋಷು ಪ್ರೀತಿಂ ಪ್ರಕುರುವತೆ. ಹಾಲಿಗಾಗಿ ಗೋವುಗಳನ್ನು ಪ್ರೀತಿ ಮಾಡ್ತಾರೆ ಹೊರತು ಗೋವಿನಲ್ಲಿ ಭಗವಂತನ ಸಾನ್ನಿಧ್ಯ ಇದೆ ಅಂತ ಆರಾಧನೆಯನ್ನು ಮಾಡುವುದಿಲ್ಲ. ಇದರಷ್ಟು ಘೋರ ಇನ್ಯಾವುದೂ ಇಲ್ಲಪ್ಪ. ಬದ್ಧಂತಿ ಚ ದ್ವಿಜಾನೇವ ಧನಾರ್ಥಂ ರಾಜಕಿಂಕರಾಹ. ಹಿಂದಿನ ವಿಚಾರಗಳು ಏನು ಅಂದರೆ, ಬ್ರಹ್ಮಜ್ಞಾನಿಗಳನ್ನು ಕ್ಷತ್ರಿಯರಾದವರು, ಅಂದರೆ ಬ್ರಹ್ಮಜ್ಞಾನಿ ಅಂದರೆ ಬ್ರಾಹ್ಮಣರನ್ನು ಕ್ಷತ್ರಿಯರಾದವರು ರಕ್ಷಣೆ ಮಾಡಬೇಕು, ಅವರನ್ನು ನೋಡಿಕೊಳ್ಳಬೇಕು. ಅವರು ಜಪತಪ ಅನುಷ್ಠಾನವನ್ನು ಮಾಡ್ತಾ ಇದ್ದರೆ, ರಾಜ ಈಚೆ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದರೆ, ಆಚೆ ಬೇರೆ ವರ್ಣದವರು ವ್ಯಾಪಾರಗಳನ್ನು ನಡೆಸ್ತಾ ಇದ್ದರೆ ದೇಶ ಸುಭಿಕ್ಷವಾಗಿರುತ್ತೆ. ಆದರೆ ಅವರಿಂದಲೇ ದುಡ್ಡಿಗಾಗಿ ರಾಜನೇ ಬಂಧನ ಮಾಡ್ತಾನೆ. ಬ್ರಹ್ಮಜ್ಞಾನಿಗಳನ್ನು ಕಟ್ಟಿ ಹಾಕಿ ದುಡ್ಡಿಗಾಗಿ ಹಿಂಸೆಯನ್ನು ಕೊಡ್ತಾರೆ. ಮುಂದಿನ ಕಲಿಯುಗ ಬಂದಾಗ ದಾನಯಜ್ಞ ಜಪಾದೀನಾಂ ವಿಕ್ರೀಣಂತೆ ಫಲಂ ದ್ವಿಜಾಹ. ಬ್ರಾಹ್ಮಣರು ಕೂಡ ದುಡ್ಡಿಗಾಗಿ ಎಲ್ಲವನ್ನೂ ಮಾರಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಎಲ್ಲವನ್ನೂ ಮಾರ್ತಾರೆ, ತಮ್ಮ ತರವನ್ನೂ ಕೂಡ ಮಾರಿಕೊಂಡು ಬಿಡ್ತಾರೆ. ಇಂತಹ ಒಂದು ಯುಗಾಂತೇಚ ಹರೇರ್ನಾಮ ನೈವ ಕಶ್ಚಿತ್ ಸ್ಮರಿಷ್ಯತಿ. ಕಲಿಯುಗದ ಕೊನೆಗೆ ಬಂದಾಗ ಒಬ್ಬನೂ ಕೂಡ ಹರಿಯ ಸ್ಮರಣೆಯನ್ನು ಮಾಡುವುದಿಲ್ಲ. ಒಬ್ಬನ ಬಾಯಲ್ಲಿಯೂ ಕೂಡ ನಾರಾಯಣ, ಹರಿ, ವಿಷ್ಣು ಅನ್ನುವ ಎಚ್ಚರಿಕೆ ಬರುವುದಿಲ್ಲ. ಹೀಗೆ ತುಂಬ ಇದೆ ಮಾತುಗಳು. ಗೀತವಾದ್ಯರಥಾಹ ವಿಪ್ರಾಹ. ಬ್ರಾಹ್ಮಣರು ಯಾವುದರ ಮೇಲೆ ಆಸಕ್ತಿಯನ್ನು ತೋರಿಸಬೇಕು? ವೇದಶಾಸ್ತ್ರಗಳ ಮೇಲೆ ಆಸಕ್ತಿಯನ್ನು ತೋರಿಸಬೇಕು. ಮುಂದಿನ ಕಾಲಗಳು ಬಂದಾಗ ಎಲ್ಲರೂ ಕೂಡ ಈ ಸಂಗೀತದ ಕಡೆಗೆ, ವಾದ್ಯದ ಕಡೆಗೆ, ಇತರೆ ಸಾಂಸ್ಕೃತಿಕವಾದಂತಹ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾರೆ. ವೇದಶಾಸ್ತ್ರಗಳಲ್ಲಿ ವಿಮುಖರಾಗಿ ಬಿಡ್ತಾರೆ. ಬ್ರಾಹ್ಮಣರಿಗೆ ಮುಖ್ಯವಾದದ್ದು ವೇದಶಾಸ್ತ್ರಗಳ ಅಧ್ಯಯನ. ಅದನ್ನು ಅವರು ಪರಿತ್ಯಾಗ ಕಲಿಯುಗದ ಅಂತ್ಯವಾಗುವಾಗ ನಡೆಸಿಕೊಂಡು ಬರ್ತಾರೆ. ಅದನ್ನು ಆತ್ಮಸ್ತುತಿ ಪರಾ ಸರ್ವೇ ಪರನಿಂದಾ ಪರಾಸ್ತಥ. ಎಲ್ಲರೂ ತಮ್ಮ ಬಗ್ಗೆ ಕೊಚ್ಚಿಕೊಳ್ಳುವವರೇ. ನಾನು ಹಾಗೆ ಮಾಡಿದೆ. ಆತ್ಮ ಪ್ರಶಂಸೆ ಅನ್ನುವುದು ಆತ್ಮಹತ್ಯೆಗೆ ಸಮಾನ ಅಂತ ಹೇಳುತ್ತೆ ಶಾಸ್ತ್ರ. ನಮ್ಮನ್ನು ನಾವು ಹೊಗಳಿಕೊಳ್ಳುವುದು ಅದು ಆತ್ಮಹತ್ಯೆಗೆ ಸಮಾನ. ಅದು ಅರ್ಜುನನ ಕಥೆಯಲ್ಲೂ ಕೂಡ ಗೊತ್ತಾಗುತ್ತೆ. ವಿಶ್ವಾಸಹೀನಾ ಪುರುಷಾ. ಹೀಗೆ ಪರಸ್ವ ಹರಣೋಪಾಯ ಚಿಂತಕಾ ಸರ್ವದಾ ಜನಾ ಅತ್ಯಾಹ್ಲಾದ ಪರಾಸ್ತತ್ರ ಭುಂಜಾನಾ ಪರವೇಶ್ಮನಿ. ಉಭಾಭ್ಯಾಮಪಿ ಪಾಣಿಭ್ಯಾಂ ಶಿರಃ ಕಣ್ಣು. ನಾನು ಕೆಲವು ಮುಖ್ಯವಾದ ವಿಚಾರಗಳನ್ನು ಹೇಳ್ತೆ. ತುಂಬ ವಿವರಣೆ ಕೊಡುತ್ತೆ ಪುರಾಣ. ಪ್ರತಿಯೊಂದು ಪುರಾಣದಲ್ಲಿಯೂ ಕಲಿಕಾಲದ ವರ್ಣನೆ ಬಂದಾಗ ತುಂಬ ವಿಚಾರಗಳು ಬರುತ್ತೆ. ಒಂದೊಂದು ಶ್ಲೋಕದಲ್ಲಿ ಎಷ್ಟೆಷ್ಟೋ ವಿಚಾರಗಳಿವೆ. ಅದು ಒಂದು ನೋಡಿ ಮಾತು. ಅನ್ನೋಪಾಧಿ ನಿಮಿತ್ತೇನ ಶಿಷ್ಯಾನ್ ಗೃಹಂತಿ ಭಿಕ್ಷವ. ಇದು ಒಂದು ಶಿಷ್ಯರನ್ನು ಅನ್ನಕ್ಕಾಗಿ ಸ್ವೀಕಾರ ಮಾಡ್ತಾರೆ. ಅವರಿಂದ ಏನೋ ಪಡಿಬೇಕು ಅಂತ ಅವರನ್ನು ಸ್ವೀಕಾರ ಮಾಡುವಂತಹ ಗುರುಗಳು ಬರ್ತಾರೆ. ಮತ್ತು ಕಲಿಕಾಲದ ಅಂತ್ಯಕ್ಕೆ ಬಂದಾಗ ಎಲ್ಲರೂ ಬಾಯಾರಿಕೆ, ಹಸಿವು ಅಂತ ಒದ್ದಾಡ್ತಾರೆ. ಉಭಾಭ್ಯಾಮಪಿ ಪಾಣಿಭ್ಯಾಂ ಶಿರಃ ಕಂಡೂಯನಂ ಸ್ತ್ರೀಯ. ಹೆಣ್ಣು ಮಕ್ಕಳು ಎರಡೂ ಕೈಗಳಿಂದ ತಲೆಯನ್ನು ಕೆರೆಕೊಳ್ತಾರೆ. ಅದೊಂದು ದುರ್ಲಕ್ಷಣ ಕಾಣುತ್ತೆ ಪುರಾಣದ ಅಭಿಪ್ರಾಯ. ಉಭಾಭ್ಯಾಮಪಿ ಪಾಣಿಭ್ಯಾಂ ಶಿರಃ ಕಂಡೂಯನಂ ಸ್ತ್ರೀಯ ಕುರುವಂತ್ಯೋ ಗುರುಭರ್ತॄಣ ಆಜ್ಞಾಂ ಭೇತ್ಸ್ಯಂತಿ ತೇ ಅಹಿತಃ. ಗುರುಗಳ ಮತ್ತು ತನ್ನ ಗಂಡನ ಮಾತನ್ನು ಉಲ್ಲಂಘನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸ್ತ್ರೀಯರು. ಯದಾ ಯದಾನ ಯಕ್ಷಂತಿ ನಹೋಷ್ಯಂತಿ ದ್ವಿಜಾತಯ ತದಾ ತದಾ ಕಲೇರ್ವೃದ್ಧಿ ಅನುಮಯ ವಿಚಕ್ಷಣೆ. ಇದು ಬಹಳ ಮುಖ್ಯ. ಯಾವತ್ತು
ಬ್ರಾಹ್ಮಣರು ಸ್ವವಿಹಿತ ವೃತ್ತಿಯನ್ನು, ಯಜ್ಞಗಳನ್ನು ಮಾಡುವುದು, ಮಾಡಿಸುವುದು, ಅಧ್ಯಯನವನ್ನು ಮಾಡುವುದು, ಅಧ್ಯಾಪನ ಮಾಡುವುದು, ದಾನವನ್ನು ಕೊಡುವುದು, ದಾನವನ್ನು ಸ್ವೀಕಾರ ಮಾಡುವುದು, ಇದು ನಿಲ್ಲಿಸ್ತಾರೋ ಅವತ್ತು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಯಾವುದು ಅಂತಂದರೆ ತದಾ ತದಾ ಕಲೇಹೇ ವೃದ್ಧಿ ಅನುಮೇಯ ವಿಚಕ್ಷಣೈ. ಇದರಲ್ಲಿ ಕೇವಲ ಬ್ರಾಹ್ಮಣರ ಪಾತ್ರ ಇಲ್ಲ, ಎಲ್ಲರ ಪಾತ್ರವೂ ಇದೆ. ಎಲ್ಲರೂ ವೇದಶಾಸ್ತ್ರಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಅವರಿಂದ ಅಧ್ಯಯನವನ್ನು ಮಾಡಿಸುವಂತಹ ವ್ಯವಸ್ಥೆ ಆಗಬೇಕು. ಇಲ್ಲ ಎಷ್ಟೆಷ್ಟು ಕಡಿಮೆ ಆಗ್ತಾ ಹೋಗುತ್ತೋ ಯಾಗಾದಿಗಳು, ಆಗ ಕಲಿಯ ಪ್ರಭಾವ ಹೆಚ್ಚೆಚ್ಚು ಆಗುತ್ತೆ ಅಂತ ತಿಳಿಸ್ತಾರೆ. ಸರ್ವಧರ್ಮೇಶು ನಷ್ಟೇಶು ಇತಿ ನಿಶ್ರೀಕತಾಂ ಜಗತ್